ಅಮೆರಿಕವನ್ನ ನುಗ್ಗಿಸಿ ಆಟ ಆಡಿದ ಇಸ್ರೇಲ್ ಜಾಗತಿಕ ರಾಜಕಾರಣದಲ್ಲಿ ಬಹಳ ವಿಚಿತ್ರ, ಅದ್ಭುತ, ಅಚ್ಚರಿ ದೊಡ್ಡ ನಾಟಕ ನಡೀತಾ ಇದೆ. ಎಲ್ರಿಗೂ ಗೊತ್ತಲ್ವಾ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಗಿದೆ. ಮತ್ತೊಮ್ಮೆ ಈಗ ಭೀಕರವಾಗಿ ಹೊಡೆದಾಡ್ತಿದ್ದಾರೆ. ಅಮೆರಿಕ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರೋ ಅಮೆರಿಕ ಇರಾನ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಎಗರಾಡಿ ಇರಾನ್ ಜೊತೆ ಹೊಡೆದಾಡ್ತಿದೆ. ಇರಾನ್ ಕೂಡ ಹೊಡೆದಾಡ್ತಿದೆ. ಆದರೆ ಇಡೀ ಡ್ರಾಮಾದ ಸೂತ್ರಧಾರ, ಆಕ್ಷನ್ ಕಟ್ ಅಂತ ಹೇಳ್ತಾರಲ್ಲ, ಆ ಆಕ್ಷನ್ ಹೇಳಿದಂತಹ ಡೈರೆಕ್ಟರ್ ಇಸ್ರೇಲ್ ಕಟ್ ಹೇಳದೆ ಸೈಲೆಂಟ್ ಆಗಿ ಕದ್ದು ಕುತ್ಕೊಂಡ್ಬಿಟ್ಟಿದೆ. ಹೋಗಿ ಹೊಡೆದಾಡ್ಕೊಂಡು ಸಾಯರಿ ನೀವು ಅಂತ ಬಿಟ್ಟಿದೆ ಅಮೆರಿಕ ಮತ್ತು ಇರಾನ್. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಂತೂ ಕ್ರೀಸಲ್ಲೇ ಕಾಣಿಸ್ತಿಲ್ಲ, ಸೀನಲ್ಲೇ ಇಲ್ಲ. ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿನೇ ಮಾಡ್ತಿಲ್ಲ. ಜೋರ್ಡನ್ ತನಕನೂ ಹೊಡಿತಾ ಇದ್ದಾರೆ, ಎಲ್ಲಾ ಕಡೆ ಹೊಡಿತಿದ್ದಾರೆ, ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ ಹೊಡಿತಿದ್ದಾರೆ, ಅಮೆರಿಕ ಹೊಡಿತಿದ್ದಾರೆ ಇರಾನ್ನವರು. ಇಸ್ರೇಲ್ ಮಾತ್ರ ಮಿಸೈಲ್ ಫೈರ್ ಮಾಡ್ತಿಲ್ಲ ಇರಾನ್ನವರು. ಇಸ್ರೇಲ್ ಕೂಡ ಇರಾನ್ ಮೇಲೆ ಮಿಸೈಲ್ ಫೈರ್ ಮಾಡ್ತಾ ಇಲ್ಲ. ಇಸ್ರೇಲ್ ಫೈಟ್ ಮಾಡ್ತಿಲ್ಲ ಇರಾನ್ ಜೊತೆ. ಏನಾಯ್ತು ಇವರಿಗೆ? ದಾಳಿ ಪ್ರತಿ ದಾಳಿ ಯಾಕೆ ಮಾಡ್ತಿಲ್ಲ ಇವರು? ಮುಂಚೆ ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ಆಮೇಲೆ ಹೊಡಿಬೇಕಲ್ಲ ಅಂತ ಹೇಳಿ ಹುಡ್ಕೊಂಡು ತನಗೆ ಥ್ರೆಟ್ಟನ್ನು ಹುಡ್ಕೊಂಡು ಕೆಲವೊಂದ್ಸಲ ನನಗೆ ಮುಂದೆ ಥ್ರೆಟ್ ಬರಬಹುದು ಅಂತ ಅನ್ಕೊಂಡು ಮೊದಲೇ ಊಹಿಸಿ ಹೋಗಿ ಯುದ್ಧ ಮಾಡ್ತಿದ್ದ ಇಸ್ರೇಲ್ ಯಾಕೆ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಇವರಿಬ್ರು ಯಾಕೆ ಸುಮ್ಮನಿದ್ದಾರೆ ಪರಸ್ಪರ ಹೊಡೆದಾಡ್ದೆ? ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮೊದಲು ಇಲ್ಲಿ ಈ ಸಂಪೂರ್ಣ ನಾಟಕದ ಒಳ ತಿರುಳನ್ನ, ಸ್ಟೋರಿಯ ಜಿಸ್ಟನ್ನು ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ಗೊತ್ತಿರೋ ಹಾಗೆ ಇರಾನ್ ವಿರುದ್ಧ ಯುದ್ಧ ಮಾಡಬೇಕು ಅಂತ ಅಮೆರಿಕದ ಮೇಲೆ ನಿರಂತರವಾಗಿ ಒತ್ತಡ ಹಾಕಿದ್ದೇ ಇಸ್ರೇಲ್. ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇರಾನ್ನ ಇಡೀ ನಾಯಕತ್ವವನ್ನ ಒಂದೇ ಏಟಿಗೆ ಮುಗಿಸ್ಬಿಡ್ಬೇಕು ಅನ್ನೋದು ನೆತನ್ಯಾಹು ಐಡಿಯಾ ಆಗಿತ್ತು. ಅದನ್ನೇ ಅವರು ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಿವಿ ಹಚ್ಕೊಂಡು ಊದಿ ತುಂಬಿದ್ರು. ಅದಕ್ಕೆ ಕಾರಣ ಆಗಿದ್ದು 2025 ನಡೆದ ಯುದ್ಧ. ಆಗ ಇರಾನ್ ಪೂರ್ತಿ ಮಟ್ಟ ಹಾಕಕ್ಕಾಗಿರಲಿಲ್ಲ ಅಮೆರಿಕ ಇಸ್ರೇಲ್ ಕೈಲಿ. ಅದರ ಬದಲಿಗೆ ಇರಾನ್ ಮತ್ತಷ್ಟು ಶಕ್ತಿಶಾಲಿಯಾಗಿ ಎಲ್ಲವನ್ನ ಬಿಲ್ಡ್ ಮಾಡ್ಕೊಳ್ತಾ ಬಂತು. ಹೀಗಾಗಿ ಇಸ್ರೇಲ್ ಮತ್ತೊಂದು ದಾಳಿಗೆ ರೆಡಿ ಆಯಿತು. ಆದರೆ ಈ ಸಲ ಅಟ್ಲೀಸ್ಟ್ ಖಾಮಿನೈನಾದರೂ ಕೂಡ, ಸುಪ್ರೀಂ ಲೀಡರ್ನಾದರೂ ಕೂಡ ಕೆಡಬೋಣ ನಾವು ಅಂಥೇಳಿ, ರಿಜಿಮ್ ಚೇಂಜ್ ಮಾಡೋಣ ಅಂಥೇಳಿ ಇಸ್ರೇಲ್ ಪ್ಲಾನ್ ಮಾಡಿ ಅಮೆರಿಕವನ್ನು ಒಪ್ಪಿಸ್ತು. ಪರಿಣಾಮ ಕಳೆದ ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮಿಸೈಲ್ ಮಳೆಯನ್ನು ಸುರಿಸಿದ್ರು. ಅಲ್ಲಿಂದ ಇರಾನ್ ಯುದ್ಧದ ಹೊಸ ವರ್ಷನ್ ಶುರುವಾಗಿರೋದಲ್ವಾ. ಈ ನಡುವೆ ಕದನ ವಿರಾಮ ಮಾತುಕತೆ ಅಂತ ಎರಡೂ ಕಡೆಯವರು ಒಪ್ಕೊಂಡ್ರು. ಹೊಡೆದಾಡಿ ಆಡಿ ಲಾಸ್ಟಿಗೆ ಸರಿಯಾಗಿ ಇಬ್ಬರು ಡ್ಯಾಮೇಜ್ ಮಾಡಿಕೊಂಡು ಇರಾನಿಗೆ ಜಾಸ್ತಿ ಡ್ಯಾಮೇಜ್ ಆಯಿತು. ಬಟ್ ಒಪ್ಕೊಂಡ್ರು. ಅಚ್ಚರಿಯ ರೀತಿಯಲ್ಲಿ ಇಸ್ರೇಲ್ ಕೂಡ ಸ್ವಲ್ಪ ತಪ್ಪಗಾಯಿತು, ಸೈಲೆಂಟ್ ಆಯಿತು. ಆದರೆ ಕಳೆದ ಕೆಲ ದಿನಗಳಿಂದ ಅಮೆರಿಕ ಇರಾನ್ ನಡುವೆ ಮತ್ತೆ ಹೊಡೆದಾಟ ಶುರುವಾಗಿದೆ. ಫ್ರೆಶ್ ಫ್ಲೇರ್ ಅಪ್ ಆಗಿದೆ. ಇರಾನ್ ಕೂಡ ಅಮೆರಿಕವನ್ನ ಮಿಡಲ್ ಈಸ್ಟ್ ಆದ್ಯಂತ ಇರೋ ನೆಲೆಗಳಿಗೆಲ್ಲ ಹೊಡೆಯುವ ಮೂಲಕ, ಮಿತ್ರರಿಗೆ ಹೊಡೆಯುವ ಮೂಲಕ ಕಾಡ್ತಾ ಇದೆ ಇರಾನ್. ಆದ್ರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಇಸ್ರೇಲ್ ಮಾತ್ರ ನನಗೇನು ಶಬ್ದನೇ ಕೇಳಿಸ್ತಿಲ್ಲ, ಏನು ಕಾಣಿಸ್ತಾನೆ ಇಲ್ಲ ಅನ್ನೋ ಥರದಲ್ಲಿ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದೆ. ಇಸ್ರೇಲ್ ಪಕ್ಕದ ಜೋರ್ಡನ್ ತನಕನೂ ಅಮೆರಿಕದ ನೆಲೆ ಇದೆ ಅಂತ ಹೇಳಿ ಮಿಸೈಲ್ ಹೊಡಿತಾ ಇದೆ ಇರಾನ್. ಆದರೆ ಇಸ್ರೇಲ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಸೇಮ್ ಟೈಮ್ ಇಸ್ರೇಲ್ ಕೂಡ ಇರಾನಿಗೆ ಹೊಡಿತಾ ಇಲ್ಲ. ಇದಕ್ಕೆ ಇಲ್ಲಿ ಇಂಟ್ರೆಸ್ಟಿಂಗ್ ಎನಿಸೋ ರಾಜಕೀಯ ಮತ್ತು ಸೈನಿಕ ಕಾರಣಗಳಿವೆ. ಮೊದಲನೇದಾಗಿ ಮಿಲಿಟರಿ ಕಾರಣ ನೋಡಿ. ಇಸ್ರೇಲ್ ವಾಯುಪಡೆ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ಇರಾನ್ ಮಿಸೈಲ್ ಪವರ್ ಕೂಡ ತೀರಾ ಅಂಡರ್ ಎಸ್ಟಿಮೇಟ್ ಮಾಡುವಷ್ಟು ಕಳಪೆ ಅಲ್ಲ. ಇಸ್ರೇಲ್ ಅನ್ನ ಸೋಲಿಸ್ಲಿಕ್ಕಾಗುತ್ತೋ ಇಲ್ವೋ ಇರಾನ್ ಕೈಲಿ, ಆದರೆ ಹೆವಿ ರಕ್ತ ಸೋರೋ ರೀತಿ ಮಾಡೋ ತಾಕತ್ತಂತೂ ಇರಾನ್ಗಿದೆ. ಡ್ಯಾಮೇಜ್ ಮಾಡುತ್ತೆ. ಐರನ್ ಡೋಮ್ಗೆ ಸುಸ್ತಾಗುವಷ್ಟು ಮಿಸೈಲ್ ಸುರಿಸಿ ಒಂದೆರಡು ಮಿಸೈಲ್ ಆದರೂ ಕೆಳಗೆ ಹೋಗಿ ಹೊಡೆದು ಡ್ಯಾಮೇಜ್ ಮಾಡಬೇಕು. ಆ ಥರ ಮಳೆ ಥರ ಹಾಕ್ತಾರೆ ಇರಾನ್ ಅವರು. ಹೀಗಾಗಿ ರೀಸೆಂಟ್ ಫೈಟಲ್ಲಿ ಸಿಕ್ಕಾಪಟ್ಟೆ ಏರ್ ಡಿಫೆನ್ಸ್ ಮೇಲೆ ಪ್ರೆಷರ್ ಬಂದು ಸುಮಾರು ಡಿಫೆಂಡಿಂಗ್ ಎಬಿಲಿಟೀಸ್ ಎಲ್ಲ ಕಮ್ಮಿ ಆಗಿದೆ. ಅಂಥ ಟೈಮ್ನಲ್ಲಿ ಮತ್ತೆ ಯುದ್ಧ ಶುರುವಾದರೆ ತಕ್ಷಣ ಮಿಸೈಲ್ ಇಂಟರ್ಸೆಪ್ಟರ್ಗಳು ಬೇಕಾಗ್ತವೆ. ಅವು ಶಾರ್ಟೇಜ್ ಇದೆ. ಯುರೋಪಿನ ಮಿತ್ರರು ಕೂಡ ಮೊದಲಿನ ಥರ ಸಪೋರ್ಟ್ ಮಾಡ್ತಿಲ್ಲ ಇಸ್ರೇಲ್ಗೆ, ಅಷ್ಟು ಬಿಡಿ ಭಾಗಗಳನ್ನು ಕೊಡ್ತಾ ಇಲ್ಲ. ಹೀಗಾಗಿ ಇಸ್ರೇಲ್ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ. ಎರಡನೇದು ಆರ್ಥಿಕ ಕಾರಣ. ಇರಾನ್ ವಿರುದ್ಧ ಮತ್ತೊಂದು ಪೂರ್ಣ ಪ್ರಮಾಣದ ಯುದ್ಧ ಕೇಳಿದ್ರೆ ಇಸ್ರೇಲ್ಗೆ ಆರ್ಥಿಕ ನಷ್ಟ ಉಂಟಾಗುತ್ತೆ. ಇದು ಇಸ್ರೇಲ್ನ ಲೀಡರ್ಸ್ಗಿಂತ ಇಸ್ರೇಲ್ನ ಸಾಮಾನ್ಯ ನಾಗರಿಕರಿಗೆ ಹೆಚ್ಚು ಹೊರೆ. ಆಲ್ರೆಡಿ ನೆತನ್ಯಾಹು ಮೇಲೆ ಇಸ್ರೇಲ್ನ ತುಂಬಾ ಜನರಿಗೆ ಸಿಟ್ಟಿದೆ. ಯುದ್ಧವನ್ನ ಎಳ್ಕೊಂಡು ಹೋಗ್ತಿದ್ದಾರೆ, ಬೇಗ ಫಿನಿಶ್ ಮಾಡ್ತಿಲ್ಲ ಅನ್ನೋ ಅಸಮಾಧಾನ ಇದೆ. ಈಗ ಮತ್ತೆ ಯುದ್ಧ ಶುರುವಾದರೆ ಸರ್ಕಾರದ ಮೇಲೆ ಪ್ರೆಷರ್ ಬೀಳುತ್ತೆ. ನಿಮಗೆ ಗೊತ್ತಿರಲಿ, ಇದೇ ಜುಲೈ ತಿಂಗಳಲ್ಲಿ ಇಸ್ರೇಲ್ ಸೇನೆ ಮಿಲಿಟರಿ ಬಜೆಟ್ಗೆ ಅಂತ 40 ಬಿಲಿಯನ್ ಶೆಕೆಲ್ಸ್ ಕೇಳಿತ್ತು. ಆದರೆ ಇಸ್ರೇಲ್ ಸರ್ಕಾರ ಕೊಟ್ಟಿದ್ದು ಬರೀ 25 ಬಿಲಿಯನ್ ಶೆಕೆಲ್ಸ್, ಅಂದರೆ ಸುಮಾರು $8.4 ಬಿಲಿಯನ್ ದುಡ್ಡು. ಸೊ ಈ ನಡುವೆ ಮತ್ತೆ ಇರಾನ್ ಜೊತೆ ಹೊಸ ಸುತ್ತಿನ ಯುದ್ಧಕ್ಕೆ ಜಿಗಿದ್ರೆ ಇಸ್ರೇಲ್ನ ಬಿಸ್ನೆಸ್, ಆರ್ಥಿಕತೆ ಎಲ್ಲ ಹಾಳಾಗುತ್ತೆ.
ಇನ್ನು ಮೂರನೇದಾಗಿ ಇಸ್ರೇಲ್ನ ಆಂತರಿಕ ರಾಜಕಾರಣ, ಪಾಲಿಟಿಕ್ಸ್. ಅದಿನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನು ಅಂತ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಮನವೇ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ನೋಡೋಕ್ಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡದ ಕೆಲಸವನ್ನು ಇದೇ ರೀತಿ ಮುಂದುವರಿಸೋಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಸ್ನೇಹಿತರೆ. ಯಾರಿನ್ನೂ ಜಾಯಿನ್ ಆಗಿಲ್ಲ, ಆಗೋ ಆಸಕ್ತಿ ನಿಮಗಿದ್ರೆ ನೀವು ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡಿ ಬನ್ನಿ ಕಂಟಿನ್ಯೂ ಮಾಡೋಣ. ಇದೇ ಅಕ್ಟೋಬರ್ಗೆ ಇಸ್ರೇಲ್ನಲ್ಲಿ ಸಾರ್ವತ್ರಿಕ ಚುನಾವಣೆ ಆಗುತ್ತೆ. ಮತ್ತೆ ಎಲೆಕ್ಷನ್ ಗಿಳಿಯೋಕೆ ನೆತನ್ಯಾಹು ರೆಡಿ ಆಗಿದ್ದಾರೆ. ಇಂಥ ಟೈಮ್ನಲ್ಲಿ ಸರಿಯಾಗಿ ಪ್ರಿಪೇರ್ ಆಗದೆ ಯುದ್ಧಕ್ಕೆ ಹೋದ್ರೆ ತುಂಬಾ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಜವಾಬ್ದಾರಿ ನೆತನ್ಯಾಹು ತಲೆ ಮೇಲೆ ಬರುತ್ತೆ. ಹಾಗಾಗಿನೇ ಇಸ್ರೇಲ್ ಟೈಮ್ ತಗೊಳ್ತಾ ಇದೆ. ಅರ್ಜೆಂಟಲ್ಲಿ ನುಗ್ಗೋಕೆ ಹಿಂದೇಟು ಹಾಕ್ತಾ ಇದೆ. ಹಾಗಂತ ಇಸ್ರೇಲ್ ಬಹಳ ದಿನ ಹಿಂಗೆ ಸುಮ್ಮನೆ ಕೂರುತ್ತೆ ಅಂತಲ್ಲ. ಹೊಡೆದಾಟ ಶುರುವಾಗಿ ಇಷ್ಟು ದಿನ ಆದರೂ ಕೂಡ ಹೋಗಿಲ್ಲ. ಯಾಕೆ ಅನ್ನೋದಕ್ಕೆ ಈ ಕಾರಣ ನಾವು ಕೊಡ್ಬೋದು. ಆದರೆ ಒಳಗಿಂದೊಳಗೆ ಡೆಫಿನೆಟ್ಲಿ ಅವರು ತಯಾರಿ ಮಾಡ್ತಿರ್ತಾರೆ, ಎಲ್ಲ ವ್ಯವಸ್ಥೆ ಆದ್ಮೇಲೆ ನುಗ್ಗಕ್ಕೆ. ಜೊತೆಗೆ ಮತ್ತೊಂದು ರೀಸನ್ ಏನ್ ಗೊತ್ತಾ, ಇಲ್ಲಿ ಜಗತ್ತಿನ ಕಣ್ಣಲ್ಲಿ ಟ್ರಂಪ್ ರನ್ನ ಯುದ್ಧಕ್ಕೆ ಹೇಳ್ಕೊಂಡು ಹೋಗಿದ್ದೆ ನೆತನ್ಯಾಹುವಿನ ಬಲವಾದ ಒಪಿನಿಯನ್ ಕೂಡ ಇದೆಯಲ್ಲ. ಇಸ್ರೇಲ್ನ ವಿಪಕ್ಷಗಳು ಕೂಡ ನಾವು ಒಬ್ಬಂಟಿ ಆದ್ವಿ, ನಮಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ, ಇದಕ್ಕೆ ನೆತನ್ಯಾಹು ಕಾರಣ ಅಂತೇಳಿ ಟೀಕೆ ಮಾಡ್ತಿದ್ದಾರೆ. ಹೀಗಿರ್ಬೇಕಾದ್ರೆ, ಎಲೆಕ್ಷನ್ ಹತ್ತಿರದಲ್ಲೇ ಇರಬೇಕಾದ್ರೆ, ದಿನ ಬೆಳಗಾದ್ರೆ ಮಿಸೈಲ್ ಬಂದು ತಲೆ ಮೇಲೆ ಬೀಳ್ತಾ ಇದ್ರೆ ಜನಕ್ಕೂ ಕೂಡ ಪದೇ ಪದೇ ಸೈರನ್ ಸೌಂಡು, ಓಡಿ ಬಂಕರ್ಗೆ ಇರಿಟೇಟ್ ಆಗುತ್ತಲ್ವಾ. ಎಲೆಕ್ಷನ್ ನಡೆಸೋದು ಕಷ್ಟ. ಆಮೇಲೆ ನೆತನ್ಯಾಹುವಿಂದನೇ ಅಂತೇಳಿ ಒತ್ತು ಬಿಟ್ರೆ ವಿರುದ್ಧ ಎಲೆಕ್ಷನ್ನು, ಆ ಆತಂಕ ಕೂಡ ನೆತನ್ಯಾಹುಗಿದೆ. ಜೊತೆಗೆ ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಹೊಡೆದಾಟದಲ್ಲಿ ಗಲ್ಫ್ನ ಎಲ್ಲ ಅಮೆರಿಕದ ಮಿತ್ರರ ಮೇಲೂ ಕೂಡ ಇರಾನ್ ಹೊಡಿತಾ ಇದೆಯಲ್ಲ. UAE, ಜೋರ್ಡನ್ಗಳನ್ನ ನಂಬರ್ 1 ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಪೂರ್ತಿಯಾಗಿ ಅಮೆರಿಕಾಗೆ ಅವರಿಗೆ ಪ್ರೊಟೆಕ್ಷನ್ ಕೊಡೋಕೆ ಆಗ್ತಾ ಇಲ್ಲ. ಇಂಥ ಟೈಮ್ನಲ್ಲಿ ಇರಾನನ್ನು ಮಾನಿಟರ್ ಮಾಡಿ UAE, ಜೋರ್ಡನ್ಗಳಿಗೆ ಆಯುಧ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡೋಕೆ ಇಸ್ರೇಲ್ ಹಿಂಬದಿಯಲ್ಲಿ ನಿಂತ್ಕೊಂಡು ಕಣ್ಣಾಮುಚ್ಚಾಲೆ ಆಡ್ತಾ ಇದೆ ಅಂತಲೂ ಚರ್ಚೆ ನಡೀತಾ ಇದೆ. ಇನ್ನೊಂದು ಆಂಗಲ್ ಏನು ಅಂದ್ರೆ, ಅಮೆರಿಕನೇ ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ರಯ್ಯ, ನೀವು ಇವಾಗ ನಿಮ್ಮ ಹತ್ತು ಗಲಾಟೆ ಮಾಡ್ಕೊಂಡ್ ಬರ್ಬಿಡಿ, ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಇಸ್ರೇಲ್ಗೆ ಅಮೆರಿಕನೇ ಹೇಳಿರಬಹುದು ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಇದ್ಯಾಕೆ? ಇದಕ್ಕೆ ಮೇನ್ ರೀಸನ್ ಇರಾನ್ ಜೊತೆಗಿನ ಮಾತುಕತೆಯ ಚಾನ್ಸ್ ಇಟ್ಕೊಳ್ಳೋದು ಅಂತ. ಒಂದು ವೇಳೆ ಇಸ್ರೇಲ್ ಕೂಡ ನೇರವಾಗಿ ಯುದ್ಧಕ್ಕೆ ಜಿಗಿದ್ರೆ ಇರಾನ್ ಅವರು ಇನ್ನಷ್ಟು ಮುಳ್ಳುಗಳನ್ನೆಲ್ಲ ಚೂಪ್ ಮಾಡ್ಕೊಂಡು ಕೆರಳಿ ನಿಂತ್ಕೊಂತಾರೆ, ಯಹೂದಿಗಳು ಅಂತ. ಅದೇಗೆ ಏನೊಂಥರ ಯಹೂದಿ ವರ್ಸಸ್ ಇಸ್ಲಾಮಿಕ್ ಯುದ್ಧದ ರೀತಿ ಆಗೋಗ್ಬಿಡುತ್ತೆ ಅದು. ಆ ಆಂಗಲ್ ಕೊಡೋಕೆ ಅಮೆರಿಕಾಗೆ ಇಷ್ಟ ಇಲ್ಲ ಅಂತ. ಜೊತೆಗೆ ಅಮೆರಿಕದ ಈ ಸುನ್ನಿ ಅರಬ್ ಮಿತ್ರ ರಾಷ್ಟ್ರಗಳೆಲ್ಲ ಇದಾರಲ್ಲ, ಅವರು ಕೂಡ ಈಗ ಫೈಟ್ ಬ್ಯಾಕ್ ಮಾಡಬೇಕು ಅಂದ್ರೆ ಅಲ್ಲಿ ಸೀನಲ್ಲಿ ಇಸ್ರೇಲ್ ಕೂಡ ಇದ್ರೆ ಇಸ್ಲಾಮಿಕ್ ಜಗತ್ತಿನ ಕಣ್ಣಿಗೆ ಹೆಂಗ್ ಕಾಣತ್ತೆ ಹೇಳಿ? ಈ ಸುನ್ನಿ ಅರಬ್ರೆಲ್ಲ ಸೇರ್ಕೊಂಡು ಇಸ್ರೇಲ್ನಂತಹ ಯಹೂದಿಗಳೊಂದಿಗೆ ಸೇರ್ಕೊಂಡು ಆ ಕಡೆ ಕ್ರಿಶ್ಚಿಯನ್ ಅಮೆರಿಕದೊಟ್ಟಿಗೆ ಸೇರ್ಕೊಂಡು ಒಂದು ಶಿಯಾ ಮುಸ್ಲಿಂ ರಾಷ್ಟ್ರದ ಮೇಲೆ ಹೆಂಗ್ರಿ ಹೊಡಿತಿದ್ದಾರೆ ನೋಡ್ರಿ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಆದರೆ ಇಸ್ರೇಲ್ ಬಂದೇ ಇಲ್ಲ ಅಂದರೆ, ಸೀನಲ್ಲಿಲ್ಲ ಅಂತ ಹೇಳಿದ್ರೆ, ಅವಾಗ ಇವರಿಗೆ ಫೈಟ್ ಬ್ಯಾಕ್ ಮಾಡೋಕೆ ಒಂದು ವೇಳೆ ಯುದ್ಧ ಮುಂದುವರಿತು ಅಂತ ಹೇಳಿದ್ರೆ ಫೈನಲ್ ಪ್ರಹಾರವನ್ನು ಹಾಕಕ್ಕೆ ಇರಾನ್ ಮೇಲೆ ಅಮೆರಿಕ ಮತ್ತು ಅದರ ಎಲ್ಲ ಮುಸ್ಲಿಂ ಮಿತ್ರ ರಾಷ್ಟ್ರಗಳು, ಸುನ್ನಿ ಮಿತ್ರ ರಾಷ್ಟ್ರಗಳು ಸೇರಿ ಫೈಟ್ ಮಾಡಿದ್ರೆ ಅವಾಗ ಬೇರೆದೇ ಥರದ ಈಕ್ವೇಷನ್ ಇರುತ್ತೆ. ಉದಾಹರಣೆಗೆ ಪಾಕಿಸ್ತಾನ ಉರಿದು ಬೀಳುತ್ತೆ, ಇಸ್ರೇಲ್ ಕಂಡ್ರೆ ಆಗೋದಿಲ್ಲ. ಆದರೆ ಇಸ್ರೇಲೇ ಬಂದಿಲ್ಲ ಅಂತ ಹೇಳಿದ್ರೆ, ಸೌದಿ ಪಾಕಿಸ್ತಾನದ ಮಿತ್ರ, ಸೌದಿ ಮೇಲೆ ಇರಾನ್ ದಾಳಿ ಮಾಡಿದ್ರೆ ಅವಾಗ ಇಂಡೈರೆಕ್ಟ್ ಆಗಾದ್ರೂ ಕೂಡ ಈ ಕ್ಯಾಂಪಿಗೆ ಪಾಕಿಸ್ತಾನ ಬೆಂಬಲ ಕೊಡಲೇಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಹೇಳಿದ್ದು. ಓಕೆ, ಈಗ ಇರಾನ್ ಎಲ್ಲರಿಗೂ ಹೊಡಿಬೇಕಾದ್ರೆ ಇಸ್ರೇಲ್ನ ಮುಟ್ಟಕ್ಕೆ ಅವ್ರು ಯಾಕೆ ಹೋಗ್ತಾ ಇಲ್ಲ? ಇರಾನ್ಗೂ ಅದು ಸುಲಭ ಇಲ್ಲ. ಮೊದಲನೇದಾಗಿ ಇರಾನ್ಗೆ ಈಗ ಅಮೆರಿಕನೇ ದೊಡ್ಡ ತಲೆನೋವಾಗಿದೆ. ಅಮೆರಿಕ ಇರಾನ್ ಮಿಲಿಟರಿ ಬೇಸ್ಗಳ ಮೇಲೆ ಸಾಲು ದಾಳಿ ಮಾಡ್ತಾ ಇದೆ. ಹೀಗಾಗಿ ಇರಾನ್ ತನ್ನ ಪೂರ್ತಿ ಶಕ್ತಿಯನ್ನ ಅಮೆರಿಕವನ್ನ ಫೈಟ್ ಮಾಡೋಕೆ ಬಳಸ್ತಾ ಇದೆ. ಇಂಥ ಟೈಮ್ನಲ್ಲಿ ಇಸ್ರೇಲಿಗೆ ಒಂದು ಮಿಸೈಲ್ ಹಾಕಿದ್ರು ಕೂಡ ಅವರೊಟ್ಟಿಗೆ ಮತ್ತೆ ಯುದ್ಧ ಶುರುವಾಗುತ್ತೆ. ಅವಾಗ ಅಟ್ ಎ ಟೈಮ್ ಇಷ್ಟೆಲ್ಲ ಪೆಟ್ಟನ್ನ ಸಹಿಸ್ಕೊಳ್ಳೋದು ಕಷ್ಟ ಅನ್ನೋದು ಇರಾನ್ಗೂ ಕೂಡ ಗೊತ್ತು. ಎರಡನೇದಾಗಿ ಹಾರ್ಮೋಸ್. ಈಗ ಇರಾನ್ಗಿರೋ ದೊಡ್ಡ ಟಾಸ್ಕ್ ಅಂದರೆ ಹಾರ್ಮೋಸ್ ಮೇಲಿನ ಕಂಟ್ರೋಲನ್ನು ಅಲ್ಲೇ ಇರಾನ್ ಕೈಲೇ ಇಟ್ಕೊಳ್ಳೋಕೆ ಟ್ರೈ ಮಾಡೋದು. ಒಂದು ವೇಳೆ ಇಸ್ರೇಲ್ ಜೊತೆಗೂ ಫೈಟ್ ಶುರು ಮಾಡಿದ್ರೆ ಈಗ ಇರಾನ್ಗೆ ತುಂಬ ಸ್ಟ್ರೆಚ್ ಆಗುತ್ತೆ, ಸಂಪನ್ಮೂಲಗಳು ಚದುರು ಹೋಗ್ಬಿಡ್ತವೆ, ಒಂದು ಕಡೆ ಫೋಕಸ್ ಮಾಡೋಕ್ಕಾಗಲ್ಲ. ಜೊತೆಗೆ ಟೆಕ್ನಿಕಲಿ ಇಸ್ರೇಲ್ ಅಂತ ರೀಸನ್ ಕೂಡ ಕೊಟ್ಟಿಲ್ಲ. ಅಮೆರಿಕ ಇರಾನಿಗೆ ಹೊಡೆಯೋಕೆ ಇಸ್ರೇಲ್ನ ಬೇಸ್ಗಳನ್ನು ಕೂಡ ಯೂಸ್ ಮಾಡ್ಕೊಂಡಿಲ್ಲ ಸದ್ಯಕ್ಕೆ. ರೀಸನ್ ಏನ್ ಕೊಡೋದು ಅನ್ನೋ ಪ್ರಶ್ನೆ ಕೂಡ ಇರಾನ್ ಹತ್ರ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ನಾನಾ ರೀತಿ ವಿಶ್ಲೇಷಣೆಯನ್ನ ಮಾಡಲಾಗ್ತಿದೆ. ಇನ್ನು ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ಆದರೆ ಮುಖ್ಯವಾಗಿ ಈ ಅಂಶಗಳು ಸದ್ಯಕ್ಕೆ ಚರ್ಚೆ ಆಗ್ತಿರೋದು. ತುಂಬಾ ಜನ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ ನೀವು ಕೂಡ. ಅರೆ, ಅಮೆರಿಕ ಇರಾನ್ ಹೊಡೆದಾಡ್ತಿದ್ದಾರೆ, ಯಾಕೆ ಇಸ್ರೇಲ್ ಮತ್ತು ಇರಾನೇ ಹೊಡೆದಾಡ್ತಿಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ನಿಮಗೆ ಒಂದು ವಿಶ್ಲೇಷಣಾತ್ಮಕ ವರದಿಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸ್ನೇಹಿತರೆ. ನಿಮ್ಮ ಒಪಿನಿಯನ್ ಏನು ಅದನ್ನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.